ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆಯೇ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇದಕ್ಕೆ ಬೇಕಾದ ಐಟಮ್ಸನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 1 kg ಕೋಳಿ ಮಾಂಸವನ್ನು ತಗೊಂಡಿದ್ದೀನಿ. ಹಾಗೆಯೇ 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಅರಿಶಿನ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇಲ್ಲಿ ನಾನು 10 ರಿಂದ 15 ಉದ್ದಮೆಣಸು, ಸ್ವಲ್ಪ ಕರಿಬೇವು, 2 ಸ್ಪೂನ್ ಕೊತ್ತಂಬರಿ, ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ, 1 ಈರುಳ್ಳಿ, ಸ್ವಲ್ಪ ಹುಣಸೆ ಹುಳಿ, ಹಾಗೆಯೇ ತೆಂಗಿನ ತುರಿ. ಮೊದಲಿಗೆ ನಾನು ಒಲೆ ಹಚ್ಚಿ ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಈಗ ನಾನು ತೋರಿಸಿದ ಐಟಮ್ಸ್ ಎಲ್ಲ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿ, ಸ್ವಲ್ಪ ಆಯಿಲ್ ಬೇಕಾದರೂ ನೀವು ಸೇರಿಸ್ಬೋದು ನೀವು ರೋಸ್ಟ್ ಮಾಡುವಾಗ, ಆದರೆ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಿದ್ರೆ ಗಿಡ್ಡ ಮೆಣಸು ಕೂಡ ಆ್ಯಡ್ ಮಾಡ್ಬೋದು, ಆದರೆ ಈ ಮೆಣಸು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ಮೆಣಸು ಸ್ವಲ್ಪ ರೋಸ್ಟ್ ಆದ ನಂತರ ನಾನು ಇದಕ್ಕೆ ಕೊತ್ತಂಬರಿ, ಜೀರಿಗೆ, 1 ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಮೆಂತೆ ಹಾಗೂ ಕರಿಬೇವನ್ನು ಆ್ಯಡ್ ಮಾಡಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡಬೇಕು. ಇದೆಲ್ಲ ಡ್ರೈ ರೋಸ್ಟ್ ಆದ ನಂತರ ನಾನು ಇಲ್ಲಿ 1 ಗಡಿಯಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನನಗೆ, ಹಾಗೆ ನಾನು ಅದನ್ನು ಸ್ವಲ್ಪ ಇಟ್ಟೆ. ಈಗ ಇಷ್ಟನ್ನು ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಘಮ್ ಅಂತ ಸ್ಮೆಲ್ ಬರ್ತಾ ಹಾಗೆಯೇ ನಾನೀಗ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಹುಡಿಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಇಡೀ ಗರಂ ಮಸಾಲೆ ಕೂಡ ಹಾಕ್ಬೋದು. ಇದೀಗ ಎಲ್ಲ ಡ್ರೈ ಫ್ರೈ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ತೀನಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಈಗ ಇದು ಪೇಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾನು ಚಿಕನನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ತೆಂಗಿನ ಎಣ್ಣೆನ ಆ್ಯಡ್ ಮಾಡಿ ಅದಕ್ಕೆ 1 ದೊಡ್ಡ ಈರುಳ್ಳಿ, 1 ಟೊಮೆಟೊ, ಹಾಗೆಯೇ ಸ್ವಲ್ಪ ಬೇಸೊಪ್ಪು ಹಾಕಿ ಅದನ್ನು ನಾನು ಫ್ರೈ ಮಾಡ್ತೀನಿ. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಈರುಳ್ಳಿ, ಜಾಸ್ತಿ ಟೊಮೆಟೊ ಬೇಕಾದರೂ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ 1 kg ಕೋಳಿ ಮಾಂಸ ತಗೊಂಡಿದ್ರಿಂದ ನಾನು ಒಂದೇ ಟೊಮೆಟೊ, ಈರುಳ್ಳಿ ಹಾಕ್ತೀನಿ. ಅದಷ್ಟು ಸಾಕಾಗುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ರೋಸ್ಟ್ ಆಗಬೇಕಂತೇನಿಲ್ಲ. ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ಅದಕ್ಕೆ ಚಿಕನನ್ನು ಆ್ಯಡ್ ಮಾಡಿ ಬೇಯಲಿಕ್ಕೆ ಇಡ್ಬೋದು. ಚಿಕನ್ ನಾನು ವಿತ್ ಬೋನ್ ತಗೊಂಡಿದ್ದೀನಿ, ಸ್ಕಿನ್ ಎಲ್ಲ ಇದೆ ಅದರಲ್ಲಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ವಿತ್ ಬೋನೇ ಚಿಕನ್ ಇಷ್ಟ ಆಗೋದು, ಅದರಲ್ಲಿ ಸ್ಕಿನ್ ಎಲ್ಲ ಇದ್ರೇ ಒಂದು ಚಿಕನ್ ತಿಂದಾಗೆ ಆಗೋದು. ನಿಮಗೆ ಬೇಕಾದರೆ ನೀವು ಅದನ್ನು ಬೋನ್ಲೆಸ್ ಚಿಕನನ್ನು ನೀವು ತಗೊಳ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡ್ತೀನಿ. ಹಾಗೆಯೇ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈಗ ನೆಕ್ಸ್ಟ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿ ನಾನು ಅದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದು ಚಿಕನ್ ಬೇಯ್ದಿದೆ. ನೀವು ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು. ಮಸಾಲ ಆ್ಯಡ್ ಮಾಡಿದ ನಂತರ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿ ಗ್ರೇವಿ ನಿಮಗೆ ಸ್ವಲ್ಪ ದಪ್ಪ ಬೇಕಿದ್ದರೆ ದಪ್ಪ ಇಡ್ಬೋದು, ಅಥವಾ ನಿಮಗೆ ರೋಟಿ
ಕೋರಿ ರೊಟ್ಟಿಗೆ ದೋಸೆಗೆ ಏನಾದರೂ ಆದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾದರೆ ಹಾಕ್ಬೋದು. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿದ ನಂತರ ಅದಕ್ಕೆ ಉಪ್ಪನ್ನು ನೋಡಿ ಚೆಕ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ. ಯಾಕಂದರೆ ನೀವು ಚಿಕನ್ ಬೇಯುವಾಗ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ರಿ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ರುಚಿಗೆ ತಕ್ಕಷ್ಟು ನಿಮಗೆ ಬೇಕಾದಷ್ಟು ಹಾಕಿ. ಚೆಕ್ ಮಾಡದೆ ಮಾತ್ರ ಯಾವಾಗಲೂ ಹಾಕಬಾರ್ದು, ಯಾಕಂದರೆ ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕ್ಬೋದು. ಅದ್ರ ಮೊದಲಿಗೆ ನೀವು ಜಾಸ್ತಿ ಹಾಕಿದರೆ ಮತ್ತೆ ಅದನ್ನು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನೋಡಿಕೊಂಡು ಹಾಕಿ. ಹಾಗೆ ನನಗೆ ಇಲ್ಲಿ ಸ್ವಲ್ಪ 1 ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪವನ್ನು ಸೇರಿಸಿ ನಾನೊಂದು 10 ನಿಮಿಷ ಕುದಿಸಿದೆ. ಈಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗಿದೆ. ಹೇಗೆ ಆಗಿದೆ ಅಂತ ನೀವೇ ನೋಡ್ಬೋದು. ಟೇಸ್ಟ್ ನಾನು ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ. ಹಾಗೆಯೇ ಹೇಗೆ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾವು ಚಿಕನ್ ಮಸಾಲ ಫ್ರೈಯನ್ನು ಶೇರ್ ಮಾಡಿದ್ವಿ. ಆ ವಿಡಿಯೋಕ್ಕೆ ಕೂಡ ನೀವು ತುಂಬ ಚೆನ್ನಾಗಿ ವ್ಯೂಸ್ ಕೊಟ್ಟಿದ್ದೀರಾ. ಹಾಗೆಯೇ ಅದನ್ನು ಟ್ರೈ ಮಾಡಿ ಕೂಡ ಕೆಲವರು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಅದಕ್ಕೆ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ, ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ಧನ್ಯವಾದಗಳು.